ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈ ಸೆಷನ್ನಲ್ಲಿ ಇಂಗ್ಲೀಷ್ ಪೆಡಾಗಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಪ್ರಶ್ನೆಗಳು ಯಾವ ರೀತಿಯದ್ದಾಗಿದೆ ಅಂದರೆ, ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನಾವು ತಿಳ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಇಂಗ್ಲೀಷ್ ಅನ್ನುವಂಥದ್ದು ಯಾವ ಭಾಷಾ ಕುಟುಂಬಕ್ಕೆ ಸೇರಿದೆ, ಅನಂತರ ಭಾರತದಲ್ಲಿ ಇಂಗ್ಲೀಷ್ಗೆ ಯಾವ ರೀತಿಯ ಸ್ಥಾನಮಾನವಿದೆ ಅನ್ನುವಂತಹ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಂಡಿರಬೇಕು. ಮತ್ತು ಕೆಲವೊಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೂಡ ಇದರಲ್ಲಿದೆ. ಮತ್ತು ಈ ಸೆಷನ್ನಲ್ಲಿ ನಾನು ಇಂಗ್ಲೀಷ್ ಪೆಡಾಗಜಿಯಲ್ಲಿ ನಾವು ಪದೇ ಪದೇ ಬಳಸುವಂತಹ ಪದಗಳ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಇಂಗ್ಲೀಷಲ್ಲಿ ಯಾವ ಪದಗಳಿಗೆ ಕನ್ನಡದಲ್ಲಿ ಯಾವ ಅರ್ಥ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಪ್ರಾರಂಭದಲ್ಲಿ ನಾವು ಪ್ರಶ್ನೋತ್ತರವನ್ನು ಚರ್ಚೆ ಮಾಡಿ ಆನಂತರ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಒಂದೇ ಪ್ರಶ್ನೆ, ಪೆಡಾಗಜಿ ಈಸ್ ಕನೆಕ್ಟೆಡ್ ವಿತ್ ಅಂತ ಇದೆ. ಆಪ್ಷನ್ಸು ಮೆಮೊರಿ, ಲರ್ನಿಂಗು, ರಿಸೀವಿಂಗು, ಟೀಚಿಂಗ್ ಮೆಥಡ್ಸ್ ಅಂತ ಇದೆ. ಇಲ್ಲಿ ಪೆಡಾಗಜಿ ಅಂದರೆ ಕನ್ನಡದಲ್ಲಿ ನಾವು ಇದನ್ನು ಬೋಧನಾಶಾಸ್ತ್ರ ಅಂತ ಹೇಳ್ತೀವಿ. ಅಂದರೆ ಬೋಧನೆ ಅಂದರೆ ಟೀಚಿಂಗ್ ಅಲ್ವಾ. ಸೊ ಇಲ್ಲಿ ಬೋಧನೆಗೆ ಸಂಬಂಧಪಟ್ಟಿದ್ದು. ಪೆಡಾಗಜಿ ಈಸ್ ಕನೆಕ್ಟೆಡ್ ವಿತ್ ಟೀಚಿಂಗ್ ಮೆಥಡ್ಸ್. ಟೀಚಿಂಗ್ ಮೆಥಡ್ಸ್ ಅಂದರೆ ನಾವು ಬೋಧನಾ ವಿಧಾನವನ್ನು ಬಳಸ್ತೀವಲ್ವ, ಅದನ್ನು ನಾವು ಬೋಧನಾಶಾಸ್ತ್ರ ಅಂತ ಹೇಳುವಂಥದ್ದು. ಇಂಗ್ಲೀಷಲ್ಲಿ ಕೂಡ ಟೀಚಿಂಗ್ ಮೆಥಡ್ಸ್ನ ಪೆಡಾಗಜಿ ಅಂತ ಹೇಳ್ತೀವಿ. ಈ ರೀತಿ ನಾವು ಕನ್ನಡಕ್ಕೆ ಅರ್ಥೈಸ್ಕೊಂಡು ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಇದು ಸುಲಭವಾಗಿದೆ. ನಾವು ಇಂಗ್ಲೀಷಲ್ಲಿ ಎಷ್ಟೇ ಕಷ್ಟದ ಪ್ರಶ್ನೆಗಳು ಬಂದರೂ ಕೂಡ ನಮಗೆ ಅಲ್ಲಿ ಪದಗಳ ಅರ್ಥ ಗೊತ್ತಿದ್ದರೆ ನಾವು ಸುಲಭವಾಗಿ ಉತ್ತರಿಸ್ಬೋದು. ಈಗ ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡೈಮೆನ್ಷನ್ ಟೀಚಿಂಗ್ ಏಡ್. ಇಲ್ಲಿ ಡೈಮೆನ್ಷನ್ ಟೀಚಿಂಗ್ ಏಡ್ ಅಂದರೆ ಅದರ ಅರ್ಥವನ್ನು ತಿಳ್ಕೊಳ್ಬೇಕು. ಡೈಮೆನ್ಷನ್ ಅಂದರೆ ಆಯಾಮ. ನಾವು ಎಲ್ಲ ಆಯಾಮಗಳಲ್ಲಿ ಒಂದು ಬೋಧನೋಪಕರಣಗಳನ್ನು ನೋಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ನಾವು ಡೈಮೆನ್ಷನ್ ಟೀಚಿಂಗ್ ಏಡ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾವು ಭೂಮಿಯ ಚಲನೆಯ ಕುರಿತಾಗಿ ಪಾಠ ಮಾಡಬೇಕು ಅಂದರೆ ನಾವು ಗ್ಲೋಬನ್ನು ಬಳಸ್ಕೊಳ್ತೀವಿ. ಅದು ಭೂಮಿಯ ಚಲನೆ ಯಾವ ರೀತಿ ಇದೆ ಅನ್ನೋದನ್ನು ಗ್ಲೋಬ್ನ ಮೂಲಕ ರೊಟೇಟ್ ಮಾಡಿ ತೋರಿಸ್ತೀವಿ. ಇಲ್ಲಿ ಮಕ್ಕಳು ಆ ಬೋಧನೋಪಕರಣಗಳನ್ನು ಮುಟ್ಬೋದು ಮತ್ತು ಎಲ್ಲ ದಿಕ್ಕುಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ ಅದನ್ನು ನೋಡ್ಬೋದು. ಈ ರೀತಿಯ ಬೋಧನೋಪಕರಣಗಳನ್ನು ಡೈಮೆನ್ಷನ್ ಟೀಚಿಂಗ್ ಏಡ್ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ಅಂದರೆ, ಈಗ ತಾಜ್ ಮಹಲ್ನ ಕುರಿತಾಗಿ ನಾವು ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು ಅಂದರೆ ನಾವು ನಿಜವಾದ ತಾಜ್ ಮಹಲ್ನ ತಂದು ತೋರ್ಸೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಬೇಕಾದಂತಹ ಒಂದು ಮೆಟೀರಿಯಲ್ಸ್ಗಳನ್ನ ಬಳಸ್ಕೊಂಡು ಚಿಕ್ಕದಾಗಿ ಒಂದು ಮಾದರಿಯನ್ನು ತಯಾರಿ ಮಾಡ್ಕೊಳ್ತೀವಿ. ಅದನ್ನು ತೋರಿಸಿ ಈ ರೀತಿಯ ಒಂದು ನಿರ್ಮಾಣ ಆಗಿದೆ, ಈ ರೀತಿಯ ಒಂದು ವಾಸ್ತುಶಿಲ್ಪ ಇದೆ ಅನ್ನೋದನ್ನು ನಾವು ಮಕ್ಕಳಿಗೆ ಆ ಒಂದು ಮಾಡೆಲನ್ನು ತೋರಿಸಿ ಪಾಠವನ್ನು ಮಾಡಿದಾಗ ಅದು ಹೆಚ್ಚು ಆಕರ್ಷಕವಾಗಿರುತ್ತೆ ಮತ್ತು ಪರಿಣಾಮಕಾರಿಯಾಗಿರುತ್ತೆ. ಈ ರೀತಿ ಇಂತಹ ಬೋಧನೋಪಕರಣಗಳನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿರೋದು ಪ್ರಶ್ನೆ. ಆಪ್ಷನ್ಸು ಬ್ಲ್ಯಾಕ್ ಬೋರ್ಡು, ಡಿಸ್ಪ್ಲೇ ಬೋರ್ಡು, ಸ್ಟಿಲ್ ಪಿಕ್ಚರ್ಸು, ಮಾಡೆಲ್ ಅಂತ ಇದೆ. ಇಲ್ಲಿ ಮಾಡೆಲ್ ಅಂದರೆ ನಾವು ಕನ್ನಡದಲ್ಲಿ ಮಾದರಿ ಅಂತ ಹೇಳ್ತೀವಿ. ಮಾಡೆಲ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಮಾಡೆಲ್ಗಳನ್ನು ರೆಡಿ ಮಾಡಿಕೊಂಡು ನಾವು ಬೋಧನೋಪಕರಣಗಳನ್ನು ತಯಾರಿ ಮಾಡ್ಕೊಳ್ತೀವಲ್ವ, ಅದನ್ನು ಡೈಮೆನ್ಷನ್ ಟೀಚಿಂಗ್ ಏಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಟೈಪ್ಸ್ ಆಫ್ ಟೆಕ್ಸ್ಟ್ ಮೀಡಿಯಾ ಆರ್. ಆಪ್ಷನ್ಸು ಆಡಿಯೋ ಡಿಸ್ಕ್ಸ್ ಆ್ಯಂಡ್ ಟೇಪ್ಸು, ಇಲಿಸ್ಟ್ರೇಷನ್ ಆ್ಯಂಡ್ ಡಯಾಗ್ರಾಮ್ಸು, ಮೋಷನ್ ಪಿಕ್ಚರ್ಸು, ಡಾಕ್ಯುಮೆಂಟ್ರೀಸು. ಇಲ್ಲಿ ಟೆಕ್ಸ್ಟ್ ಮೀಡಿಯಾ ಅಂದರೆ ಮುದ್ರಿತ ಮಾಧ್ಯಮ. ಯಾವುದು ಮುದ್ರಿತ ರೂಪದಲ್ಲಿ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ರೀಸ್ ಅಂದರೆ ದಾಖಲೆಗಳು, ಇವು ಲಿಖಿತ ರೂಪದಲ್ಲಿ ಇರುವಂಥದ್ದು, ಮುದ್ರಿತ ರೂಪದಲ್ಲಿ ಇರುವಂತಹ ಒಂದು ಮಾಧ್ಯಮವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ಹೇಳಿಕೆ ಇದೆ, ಲ್ಯಾಂಗ್ವೇಜ್ ಈಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಟಿಂಗ್ ಥಾಟ್ಸ್. ಹೂ ಸೆಡ್ ದಿಸ್. ಈ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು ಅಂತ ನೋಡಬೇಕು. ಆಪ್ಷನ್ಸು ಅಲೆನ್ನು, ಬ್ಲ್ಯಾಕ್ ಆ್ಯಂಡ್ ಟ್ರೆಗರು, ನೋಮ್ ಚಾಮ್ಸ್ಕಿ, ಗ್ಲೀಸನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಅಲೆನ್ ಅನ್ನೋದು ಸರಿಯಾದಂಥ ಉತ್ತರ. ಐದನೇ ಪ್ರಶ್ನೆ, ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ಮ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್. ಈ ಒಂದು ಹೇಳಿಕೆಯನ್ನು ಯಾರು ಹೇಳಿದರು ಅಂತ ಕೇಳ್ತಾರೆ. ನಾನು ನೇರವಾಗಿ ಉತ್ತರವನ್ನೇ ಬರೆದಿದ್ದೀನಿ. ಗ್ಲಿಸನ್ ಅನ್ನುವಂತಹ ವ್ಯಕ್ತಿ ಈ ಒಂದು ಹೇಳಿಕೆಯನ್ನು ನೀಡಿರೋದು. ನೆಕ್ಸ್ಟ್ ಕ್ವಶನ್, ಇನ್ ಲಿಂಗ್ವಿಸ್ಟಿಕ್ಸ್ ಸಿಂಟೆಕ್ಸ್ ಮೀನ್ಸ್. ಇವೆಲ್ಲ ಇಂಪಾರ್ಟೆಂಟ್ ಟರ್ಮ್ಸ್ಗಳು. ಸಿಂಟೆಕ್ಸು, ಸೆಮ್ಯಾಂಟಿಕ್ಸು, ಅನಂತರ ಫೋನಿಮು, ಮಾರ್ಫಿಮು, ಲಿಂಗ್ವಿಸ್ಟಿಕ್ಸ್ ಅಂದರೆ ಏನು, ಅನಂತರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಅದನ್ನು ನಾನು ಕ್ಲಾಸ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಇದರಿಂದ ನಮಗೆ 1 ಅಥವಾ 2 ಅಂಕದ ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳ್ತಾರೆ. ಈಗ ಸಿಂಟೆಕ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಆಪ್ಷನ್ಸು ಸ್ಟಡಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ನು, ಎರಡನೇದ್ದು ಅನಲೈಸಿಂಗ್ ದ ಮೀನಿಂಗ್ ಆಫ್ ಸೆಂಟೆನ್ಸಸ್ಸು, ಮೂರನೇದ್ದು ದ ರೂಲ್ಸ್ ಆಫ್ ಹೌ ಸೆಂಟೆನ್ಸ್ ಆರ್ ಟ್ರಾನ್ಸ್ಫಾರ್ಮ್ಡು, ನಾಲ್ಕನೇದ್ದು ಸ್ಟಡಿ ಆಫ್ ಯೂಸ್ ಆಫ್ ಇಡಿಯಮ್ಸ್ ಆ್ಯಂಡ್
ಅಕ್ಯುರೇಟ್ಲಿ ಅಂತ ಇದೆ. ಸೊ ಇಲ್ಲಿ ನಮ್ಮ ಸರಿಯಾದ ಉತ್ತರ ಏನಾಗಬೇಕು? ಆಪ್ಷನ್ ಎ, ಸ್ಟಡಿ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್. ಒಂದು ಸೆಂಟೆನ್ಸನ್ನು ನಾವು ಯಾವ ರೀತಿ ರಚನೆ ಮಾಡ್ತೀವಿ, ಅದರ ತತ್ವಗಳು ಏನಿದೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಲ್ವ, ಇದನ್ನು ಸಿಂಟೆಕ್ಸ್ ಅಂತ ಹೇಳ್ತೀವಿ. ಈಗ ನಾವು ಈಸಿಯಾಗಿ ಹೇಳಬೇಕು ಅಂದರೆ ದ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ ಈಸ್ ನೋನ್ ಆ್ಯಸ್ ಸಿಂಟೆಕ್ಸ್. ಒಂದು ವಾಕ್ಯ ಯಾವ ರೀತಿ ರಚನೆ ಆಗುತ್ತೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನು ಸಿಂಟೆಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಕನ್ನಡದಲ್ಲಿ ವಾಕ್ಯ ರಚನಾಶಾಸ್ತ್ರ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಐಡಿಯಾ ಆಫ್ ಬೇಸಿಕ್ ಎಜುಕೇಷನ್ ಈಸ್ ಪ್ರೊಪೌಂಡೆಡ್ ಬೈ. ಈ ಬೇಸಿಕ್ ಎಜುಕೇಷನ್ ಅಂದರೆ ಮೂಲ ಶಿಕ್ಷಣದ ಕುರಿತಾಗಿ ಯಾರು ಹೇಳಿದ್ದಾರೆ ಅಂತ ಕೇಳಿರೋದು. ಆಪ್ಷನ್ಸು ಡಾಕ್ಟರ್ ಜಾಕಿರ್ ಹುಸೇನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅಂತ ಇದೆ. ಇಲ್ಲಿ ಮೂಲ ಶಿಕ್ಷಣ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. 8ನೆಯ ಪ್ರಶ್ನೆ, ಲಿಂಗ್ವಾ ಮೀನ್ಸ್. ಆಪ್ಷನ್ಸು ಒಂದನೇದು ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್, ಎರಡನೇದು ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಮೌತ್, ಮೂರನೇದು ವಿಚ್ ಪ್ರೊಡ್ಯೂಸಸ್ ಥಾಟ್ಸ್ ಅಂತ ಇದೆ, ನಾಲ್ಕನೇದು ವಿಚ್ ಎಕ್ಸ್ಪ್ಲೇನ್ಸ್ ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಲ್ಯಾಂಗ್ವೇಜ್ ಎನ್ನುವಂತಹ ಒಂದು ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ. ಲಿಂಗ್ವಾ ಎಂದರೆ ನಾಲಿಗೆ ಎಂದರ್ಥ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದೇ ಅರ್ಥದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರೋದು. ಲಿಂಗ್ವಾ ಮೀನ್ಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್, ಅಂದರೆ ನಾಲಿಗೆಯಿಂದ ಉತ್ಪಾದನೆಯಾದಂತಹ ಒಂದು ಧ್ವನಿಯನ್ನೇ ನಾವು ಭಾಷೆ ಅಂತ ಹೇಳ್ತೀವಿ. ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ. 9ನೆಯ ಪ್ರಶ್ನೆ, ವಾಟ್ ಈಸ್ ಫೋನೀಮ್. ಫೋನೀಮ್ ಅಂದರೆ ಏನು ಅಂತ ಗುರುತಿಸಬೇಕು. ಆಪ್ಷನ್ಸು ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸ್ಪೀಚ್ ಸೌಂಡು, ಎರಡನೇದು ದ ಸ್ಮಾಲೆಸ್ಟ್ ಯೂನಿಟ್ ದಟ್ ಹ್ಯಾಸ್ ಮೀನಿಂಗು, ಮೂರನೇದು ಎ ಸಿಂಬಲ್ ರಿಪ್ರೆಸೆಂಟಿಂಗ್ ಎ ಸೌಂಡು, ನಾಲ್ಕನೇದು ಎ ಲೆಟರ್ ದಟ್ ಹ್ಯಾಸ್ ಎ ಫಿಕ್ಸ್ಡ್ ಮೀನಿಂಗು. ಇಲ್ಲಿ ಸರಿಯಾದಂಥ ಉತ್ತರ ಏನಾಗಬೇಕು? ಆಪ್ಷನ್ ಎ, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸ್ಪೀಚ್ ಸೌಂಡ್. ಭಾಷೆಯ ಅತ್ಯಂತ ಚಿಕ್ಕ ಘಟಕವಾಗಿದ್ದು ಅದಕ್ಕೆ ಅರ್ಥ ಇಲ್ಲದೆ ಇದ್ದರೆ ಅದನ್ನು ನಾವು ಫೋನೀಮ್ ಅಂತೀವಿ. ಅರ್ಥ ಇದ್ದರೆ ನಾವು ಇಲ್ಲಿ ನೋಡಿ, ದ ಸ್ಮಾಲೆಸ್ಟ್ ಯೂನಿಟ್ ದಟ್ ಹ್ಯಾಸ್ ಮೀನಿಂಗ್ ಅಂದರೆ ಇದು ಮಾರ್ಫಿಮಿಗೆ ಹೇಳುವಂಥದ್ದು. ಸೊ ಇದ್ರ ಮೇಲೆ ನಾನು ಕಂಪ್ಲೀಟ್ ಸೆಷನ್ ಮಾಡಿದ್ದೀನಿ, ನೀವು ಆ ಒಂದು ಸೆಷನನ್ನು ನೋಡಿ. ನೆಕ್ಸ್ಟ್, ನೋಮ್ ಚಾಮ್ಸ್ಕಿ ರೆಫರೆನ್ಸ್ ಟು ಡೀಪ್ ಸ್ಟ್ರಕ್ಚರ್ ಮೀನ್ಸ್. ಅಂದರೆ ನೋಮ್ ಚಾಮ್ಸ್ಕಿ ಅವರ ಪ್ರಕಾರ ಡೀಪ್ ಸ್ಟ್ರಕ್ಚರ್ ಥಿಯರಿ ಅಂದರೆ ಏನು ಅಂತ ಕೇಳಿರೋದು. ಆಪ್ಷನ್ಸು ಹಿಡನ್ ಸೆಟ್ ಆಫ್ ಗ್ರಾಮೆಟಿಕಲ್ ರೂಲ್ಸ್ ಲರ್ನ್ ಥ್ರೂ ಇಂಟೆನ್ಸಿವ್ ಸ್ಟಡಿ, ಎರಡನೇದು ಟ್ರಾನ್ಸ್ಫಾರ್ಮೇಷನಲ್ ಗ್ರಾಮರ್ ದಟ್ ಹ್ಯಾಸ್ ಲೆಡ್ ಇನ್ ಟರ್ಮ್ ಟು ಇನ್ಕ್ರೀಸ್ಡ್ ಇಂಟ್ರೆಸ್ಟ್ ಇನ್ ಕಂಪ್ಯಾರಿಟಿವ್ ಲಿಂಗ್ವಿಸ್ಟಿಕ್ಸು, ಮೂರನೇದು ಎ ಟ್ರೆಂಡ್ ದಟ್ ಇಂಗ್ಲೀಷ್ ಇನ್ ದ ಮೋಸ್ಟ್ ಕಾಮನ್ ಆಕ್ಸಿಲರಿ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್, ನಾಲ್ಕನೇದು ಯೂನಿವರ್ಸಲ್ ಗ್ರಾಮರ್ ಅಂಡರ್ಲೈಯಿಂಗ್ ಆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಟು ಆ್ಯನ್ ಇನ್ನೇಟ್ ಕೆಪಾಸಿಟಿ ಆಫ್ ದ ಹ್ಯೂಮನ್ ಬ್ರೈನ್. ಸೊ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೋಮ್ ಚಾಮ್ಸ್ಕಿಯವರು ಯೂನಿವರ್ಸಲ್ ಗ್ರಾಮರ್ನ ಬಗ್ಗೆ ಹೇಳ್ತಾರೆ, LAD ಬಗ್ಗೆ ಹೇಳ್ತಾರೆ, ಅನಂತರ ಒಂದು ಭಾಷೆಯನ್ನು ಕಲಿಯುವಂತಹ ಒಂದು ಅವಧಿ ಕ್ರಿಟಿಕಲ್ ಪೀರಿಯಡ್ನ ಬಗ್ಗೆ ಹೇಳ್ತಾರೆ. ಇದೆಲ್ಲವನ್ನು ನಾನು ನಿಮಗೆ ಒಂದು ಥಿಯರಿಯಲ್ಲಿ ಹೇಳಿದ್ದೀನಿ, ನೋಮ್ ಚಾಮ್ಸ್ಕಿ ಥಿಯರಿ ಅಂತ. ಅದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅವರ ಮೇಲೆ ನಮಗೆ ಯೂನಿವರ್ಸಲ್ ಗ್ರಾಮರ್ನ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ LAD ಅಂದರೆ ಏನು ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಅದು ನೋಮ್ ಚಾಮ್ಸ್ಕಿ ಅವ್ರದ್ದೇ ಅಂತ ನಾವು ಸುಲಭವಾಗಿ ಆಯ್ಕೆ ಮಾಡ್ಬೋದು. ಇಲ್ಲಿ ಪ್ರಶ್ನೆಯಲ್ಲಿ ನೋಮ್ ಚಾಮ್ಸ್ಕಿ ಅಂತ ಇದೆ, ಸೊ ಇಲ್ಲಿ ನಾವು ಅದನ್ನು ಲಿಂಕ್ ಮಾಡ್ಬೋದು. ಇವರು ಯೂನಿವರ್ಸಲ್ ಗ್ರಾಮರ್ನ ಬಗ್ಗೆ ಹೇಳಿದ್ದಾರೆ, ಸೊ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ಎಜುಕೇಷನ್ ಇಸ್ ಟು ಯೂಸ್ ದ ಸ್ಟೂಡೆಂಟ್ಸ್ ನೇಟಿವ್ ಲ್ಯಾಂಗ್ವೇಜ್ ಟು ಟೀಚ್ ಸಮ್ ಅಕಾಡೆಮಿಕ್ ಕಂಟೆಂಟ್ ವೈಲ್ ಸೈಮಲ್ಟೇನಿಯಸ್ಲಿ ಪ್ರೊವೈಡಿಂಗ್ ಆ್ಯನ್ ಅಡಿಷ್ನಲ್ L2 ಇನ್ಸ್ಟ್ರಕ್ಷನ್. ಆಪ್ಷನ್ಸಲ್ಲಿ ಮಲ್ಟಿಲಿಂಗ್ವಲ್ ಅಂತ ಇದೆ, ಹ್ಯುಮ್ಯಾನಿಸ್ಟಿಕ್ ಅಂತ ಇದೆ, ಅನಂತರ ಬೈಲಿಂಗ್ವಲ್ ಇದೆ, ಬೇಸಿಕ್ ಅಂತ ಇದೆ. ಇಲ್ಲಿ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾವು ಮಗುವಿನ ಮಾತೃಭಾಷೆಯನ್ನು ಬಳಸ್ಕೊಂಡು ಒಂದು ಟಾರ್ಗೆಟ್ ಲ್ಯಾಂಗ್ವೇಜನ್ನು ಕಲಿಸ್ತಾ ಇದ್ದೀವಿ. ಇಲ್ಲಿ ಎರಡೂ ಭಾಷೆಯನ್ನು ಬಳಸೋದ್ರಿಂದ ಇಲ್ಲಿ ಬೈಲಿಂಗ್ವಲ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಈ ಬೈಲಿಂಗ್ವಲ್ ಮೆಥಡನ್ನು ಹೇಳಿದವರು CJ ಡಾಡ್ಸನ್ ಅನ್ನುವಂಥವ್ರು. ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಈ ಒಂದು ಬೈಲಿಂಗ್ವಲ್ ಮೆಥಡಲ್ಲಿ ನಮಗೆ ಮಾತೃಭಾಷೆಯನ್ನು ಬಳಸ್ಬೋದು, ಆದರೆ ಅದನ್ನು ಶಿಕ್ಷಕರು ಮಾತ್ರ ಅಗತ್ಯ ಇದ್ದಾಗ ಮಾತ್ರ ಬಳಸಬೇಕು ಅನ್ನುವಂಥ ಒಂದು ನಿಯಮ ಇದೆ. ವಿದ್ಯಾರ್ಥಿಗಳು ಬಳಸುವಂತಿಲ್ಲ. ಮಗುವಿನ ಮಾತೃಭಾಷೆಯನ್ನು ಬಳಸ್ಕೊಂಡು ಅದನ್ನು ಅರ್ಥ ಮಾಡಿಸಿ ಮಕ್ಕಳಿಗೆ ಬೋಧಿಸಲಿಕ್ಕೆ ಶಿಕ್ಷಕರಿಗೆ ಮಾತ್ರ ಅವಕಾಶ ಇರುತ್ತೆ. ಇದನ್ನು ಬೈಲಿಂಗ್ವಲ್ ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲ್ಯಾಂಗ್ವೇಜ್ ಇನ್ಕ್ಲೂಡ್ಸ್, ಭಾಷೆ ಅನ್ನುವಂಥದ್ದು ಯಾವುದನ್ನು ಒಳಗೊಂಡಿದೆ? ಇಲ್ಲಿ
ಫೊನಾಲಜಿ ಅಂತ ಇದೆ, ಮಾರ್ಫಾಲಜಿ ಅಂತ ಇದೆ, ಸಿಂಟೆಕ್ಸ್ ಅಂತ ಇದೆ, ಆಲ್ ಆಫ್ ದಿ ಎಬೋ ಅಂತ ಇದೆ. ಭಾಷೆ ಎಂದಾಗ ಅಲ್ಲಿ ಫೊನಾಲಜಿ, ಮಾರ್ಫಾಲಜಿ, ಸಿಂಟೆಕ್ಸು ಎಲ್ಲವೂ ಕೂಡ ಅಡಕವಾಗಿರುತ್ತೆ. ಸೊ ಆಲ್ ಆಫ್ ದ ಎಬೋ ಅನ್ನೋವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವೆಶನ್, ದ ಸಿಂಗ್ ಸಾಂಗ್ ಥಿಯರಿ ವಾಸ್ ಪ್ರೊಪೌಂಡೆಡ್ ಬೈ. ಆಪ್ಷನ್ನು ನೈರಿ, ಮುಲ್ಲರು, ಜೆಸ್ಪರ್ಸನ್ನು, ಹಿಡ್ಸನ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ? ಜೆಸ್ಪರ್ಸನ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ದ ಸಿಂಗ್ ಸಾಂಗ್ ಥಿಯರಿ ಅನ್ನುವಂಥ ಒಂದು ಥಿಯರಿಯನ್ನು ಕೊಟ್ಟವರು ಜೆಸ್ಪರ್ಸನ್. ನೆಕ್ಸ್ಟು 14ನೇ ಪ್ರಶ್ನೆ, ಇಂಗ್ಲೀಷ್ ಈಸ್ ಅವರ್ ಮೇಜರ್ ವಿಂಡೋ ಆನ್ ದ ಮಾಡರ್ನ್ ವರ್ಲ್ಡ್ ಅಂತ ಇದೆ. ಆಪ್ಷನ್ಸು ಲಾರ್ಡ್ ಮೆಕೆನ್ಲೆ ಅಂತ ಇದೆ, ಡಾಕ್ಟರ್ ರಾಧಾಕೃಷ್ಣನ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸ್ವಾಮಿ ದಯಾನಂದ ಸರಸ್ವತಿ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಸಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇಂಗ್ಲೀಷ್ ಈಸ್ ಅವರ್ ಮೇಜರ್ ವಿಂಡೋ ಆನ್ ದ ಮಾಡರ್ನ್ ವರ್ಲ್ಡ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಇಂಗ್ಲೀಷ್ ಎಕ್ವಿಸಿಷನ್ ಸ್ಟ್ಯಾಂಡ್ಸ್ ಫಾರ್. ಇಲ್ಲಿ ಇಂಗ್ಲೀಷ್ ಎಕ್ವಿಸಿಷನ್ನ ಬಗ್ಗೆ ಪ್ರಶ್ನೆ ಇದೆ. ಎಕ್ವಿಸಿಷನ್ ಅಂದರೆ ಏನು? ಸ್ವಾಧೀನ ಅಥವಾ ಅರ್ಜನೆ. ಒಂದು ಮಗು ಭಾಷೆಯನ್ನು ಸಹಜವಾಗಿ ಕಲಿಯುವಂಥ ಒಂದು ಪ್ರಕ್ರಿಯೆಯನ್ನು ಎಕ್ವಿಸಿಷನ್ ಅಂತ ಹೇಳ್ತೀವಿ. ಆಪ್ಷನ್ಸು ಲರ್ನಿಂಗ್ ಎ ಲ್ಯಾಂಗ್ವೇಜ್ ವಿದೌಟ್ ಮೇಕಿಂಗ್ ಎನಿ ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಎಫರ್ಟ್. ಸೊ ಇಲ್ಲಿ ಆಪ್ಷನ್ ಎನೇ ಸರಿಯಾದಂಥ ಉತ್ತರ. ಲರ್ನಿಂಗು ಒಂದು ಭಾಷೆಯ ಒಂದು ಕಲಿಕೆ ಅನ್ನುವಂಥದ್ದು ವಿದೌಟ್ ಮೇಕಿಂಗ್ ಎನಿ ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಎಫರ್ಟ್. ಇಲ್ಲಿ ಯಾವುದೇ ಒಂದು ಹೆಚ್ಚಿನ ಪ್ರಯತ್ನವಿಲ್ಲದೆ ಮತ್ತು ಹೆಚ್ಚಿನ ಕಾನ್ಷಿಯಸ್ ಇಲ್ಲದೆ ಒಂದು ಮಗು ಭಾಷೆಯನ್ನು ಕಲಿತಾ ಇದ್ದರೆ ಅಂತಹ ಒಂದು ಪ್ರಕ್ರಿಯೆಯನ್ನು ಲ್ಯಾಂಗ್ವೇಜ್ ಎಕ್ವಿಸಿಷನ್ ಅಂತ ಹೇಳ್ತೀವಿ. ಈ ಒಂದು ಸೆಷನ್ ಕೂಡ ನಾನು ಮಾಡಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ. ಆ ಒಂದು ಸೆಷನ್ ನೋಡಿ. ನೆಕ್ಸ್ಟು ಹೋಮ್ ಲ್ಯಾಂಗ್ವೇಜ್ ಈಸ್ ಡ್ಯಾಶ್ ಇನ್ ಎ ನ್ಯಾಚುರಲ್ ವೇ. ಆಪ್ಷನ್ಸು ಪ್ರೊಮೋಟೆಡ್ಡು, ಎರಡನೇದು ಎಕ್ವೈರ್ಡು, ಮೂರನೇದು ಲರ್ನ್ಟು, ನಾಲ್ಕನೇದು ಟಾಟು. ಇಲ್ಲಿ ಹೋಮ್ ಲ್ಯಾಂಗ್ವೇಜ್ ಅಂದರೆ ಒಂದು ಮಾತೃಭಾಷೆಯನ್ನು ಒಂದು ಮಗು ಕಲಿಯುವಂತಹ ಪ್ರಕ್ರಿಯೆಯನ್ನು ನಾವು ಎಕ್ವೈರ್ಡ್ ಅಥವಾ ಎಕ್ವಿಸಿಷನ್ ಅಂತ ಹೇಳ್ತೀವಿ. ಸೊ ಬಿ ಆಪ್ಷನ್ನು ಸರಿಯಾದಂಥ ಉತ್ತರ. 17ನೇ ಪ್ರಶ್ನೆ, ವೆನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಈಸ್ ಎ ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಎಫರ್ಟ್ ಲ್ಯಾಂಗ್ವೇಜ್ ಈಸ್ ಅಂತ ಇದೆ. ಅಂದರೆ ಇಲ್ಲಿ ಒಂದು ಭಾಷೆಯನ್ನು ಡೆಲಿಬರೇಟ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಅಂದರೆ ಹೆಚ್ಚು ಪ್ರಯತ್ನಪೂರ್ವಕವಾಗಿ ಮತ್ತು ಪ್ರಜ್ಞಾವಸ್ಥೆಯಲ್ಲಿ ಕಾನ್ಷಿಯಸ್ ಮೈಂಡಿಂದ ಕಲಿತ್ರೆ ಅಂತಹ ಒಂದು ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತ ಇದೆ. ಆಪ್ಷನ್ಸು ಬ್ರಷ್ಡ್ ಅಪ್, ಲರ್ನ್ಡ್, ಎಕ್ವೈರ್ಡ್, ಹಾರ್ನ್ಡ್ ಅಂತ ಇದೆ. ಇಲ್ಲಿ ಲರ್ನ್ಡ್ ಅನ್ನುವಂಥದ್ದು ಲರ್ನಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಒಂದು ಮಗು ಪ್ರಯತ್ನಪೂರ್ವಕವಾಗಿ ಒಂದು ಭಾಷೆಯನ್ನು ಕಲಿತ್ರೆ ಅದನ್ನ ಲರ್ನಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದನ್ನೇ ಒಂದು ಮಗು ಸಹಜವಾಗಿ ಯಾವುದೇ ಒಂದು ಪ್ರಜ್ಞಾವಸ್ಥೆ ಅಂದರೆ ಅರೆ ಪ್ರಜ್ಞಾವಸ್ಥೆಯಲ್ಲೂ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಒಂದು ಭಾಷೆಯನ್ನು ಕಲಿಯುವಂಥ ಒಂದು ಪ್ರಕ್ರಿಯೆಯನ್ನು ಎಕ್ವಿಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಇಂಗ್ಲೀಷ್ ಬಿಲಾಂಗ್ಸ್ ಟು ಅಂದರೆ ಇಂಗ್ಲೀಷ್ ಅನ್ನುವಂಥದ್ದು ಯಾವ ಒಂದು ಭಾಷಾ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಇಂಡೋ ಯುರೋಪಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ಸು, ಯುರೋಪಿಯನ್ ಸೆಲೆಟಿಕ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ಸು, ನಾರ್ಡಿಕ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ಸು, ಇಂಡೋ ಆರ್ಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಅಂತ ಇದೆ. ಆಪ್ಷನ್ ಒಂದೇದು ಇದೆಯಲ್ಲ, ಇಂಗ್ಲೀಷ್ ಈಸ್ ಬಿಲಾಂಗ್ಸ್ ಟು ಇಂಡೋ ಯುರೋಪಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟು ಲ್ಯಾಂಗ್ವೇಜ್ ಈಸ್ ಎ ಅಂತ ಇದೆ. ಆಪ್ಷನ್ನು ಗ್ರೂಪ್ ಆಫ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ಸು, ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಆಫ್ ವರ್ಡ್ಸು, ಗ್ರೂಪ್ ಆಫ್ ಗ್ರಾಮಟಿಕಲ್ ಸ್ಟ್ರಕ್ಚರ್ಸು, ಸಿಸ್ಟಮ್ ಅಂತ ಇದೆ. ಇಲ್ಲಿ ನಾವು ಮೇಲಿನ ಮೂರು ಆಪ್ಷನ್ನು ಸರಿಯಾದಂತಹ ಉತ್ತರಗಳೇ, ಆದರೆ ನಾವು ಮೂರನ್ನು ಆಯ್ಕೆ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಇವೆಲ್ಲವೂ ಅಡಕವಾಗಿರುವಂತೆ ಒಂದು ಆಪ್ಷನ್ ಇದ್ದರೆ ಅದನ್ನು ನಾವು ಚೂಸ್ ಮಾಡಬೇಕು. ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಅಂದರೆ ಭಾಷೆ ಅನ್ನುವಂಥದ್ದು ವ್ಯವಸ್ಥೆ. ಯಾವೆಲ್ಲ ವ್ಯವಸ್ಥೆ ಕೂಡಿದೆ ಅದರಲ್ಲಿ ಒಂದು ವರ್ಡ್ ಮತ್ತು ಸೆಂಟೆನ್ಸ್ ಇರುವಂಥದ್ದು, ಅನಂತರ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಇರುವಂಥದ್ದು. ಒಂದು ಭಾಷೆ ಅಂದರೆ ಅದರಲ್ಲಿ ಒಂದು ವ್ಯವಸ್ಥಿತವಾದಂತಹ ಅರೇಂಜ್ಮೆಂಟ್ ಇರುತ್ತೆ. ಗ್ರೂಪ್ಸ್ ಆಫ್ ಗ್ರಾಮಟಿಕಲ್ ಸ್ಟ್ರಕ್ಚರ್ಸು, ವ್ಯಾಕರಣಾಂಶಗಳು ಇರುತ್ತೆ. ಇವೆಲ್ಲವನ್ನು ಕೂಡಿರುವಂತಹ ಒಂದು ವ್ಯವಸ್ಥೆಯನ್ನೇ ನಾವು ಭಾಷೆ ಅಂತ ಹೇಳೋದ್ರಿಂದ ಇಲ್ಲಿ ಸಿಸ್ಟಮ್ ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು. ಈ ಒಂದು ಪ್ರಶ್ನೆ CTETಯಲ್ಲಿ ಬಂದಿರುವಂಥದ್ದು. ಆದ್ದರಿಂದ ನಾನು ಆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕೀ ಆನ್ಸರ್ ಕೂಡ ಸಿಸ್ಟಮ್ ಅಂತಲೇ ಇದೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಆ ಮೂರು ಅಂಶಗಳು ಯಾವುದರಲ್ಲಿ ಅಡಕವಾಗುತ್ತೋ ಅಂತಹ ಒಂದು ಆಪ್ಷನ್ಸನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ನೆಕ್ಸ್ಟು 20ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಸ್ಟೇಟಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಕ್ರಾಸ್ ದ ವರ್ಲ್ಡ್. ಅಂದರೆ ಇಂಗ್ಲೀಷ್ ಅನ್ನೋದಕ್ಕೆ ಒಂದು ಪ್ರಪಂಚದಲ್ಲಿ ಈ ಕೆಳಗಿನ ಒಂದು ಸ್ಥಾನಮಾನವನ್ನು ನೀಡಲಾಗಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸು ಇಂಗ್ಲೀಷ್ ಆ್ಯಸ್ ಎ ಹೆರಿಟೇಜ್ ಲ್ಯಾಂಗ್ವೇಜು, ಇಂಗ್ಲೀಷ್ ಆ್ಯಸ್ ಎ ನೇಟಿವ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಆ್ಯಸ್ ಎ ಫಾರಿನ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜು. ಇಲ್ಲಿ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ. ಇಂಗ್ಲೀಷ್ ಆ್ಯಸ್ ಎ ಹೆರಿಟೇಜ್ ಲ್ಯಾಂಗ್ವೇಜ್ ಅಂತ ನಾವು
ಹೆರಿಟೇಜ್ ಲ್ಯಾಂಗ್ವೇಜಿನ ಸ್ಥಾನಮಾನವನ್ನು ಇಂಗ್ಲೀಷಿಗೆ ಕೊಟ್ಟಿಲ್ಲ. ಇಲ್ಲಿ ಹೆರಿಟೇಜ್ ಅಂದರೆ ಪಾರಂಪರಿಕ ಒಂದು ಭಾಷೆ ಅಂತ. ಇಂಗ್ಲೀಷನ್ನು ನಾವು ಪಾರಂಪರಿಕ ಭಾಷೆ ಅಂತ ಯಾವ ದೇಶದಲ್ಲೂ ನಾವು ಸ್ಥಾನಮಾನವನ್ನು ಕೊಟ್ಟಿಲ್ಲ. ಸೊ ಆಪ್ಷನ್ ಒಂದೇದು ಸರಿ. ಇಲ್ಲಿ ಈಗ ನಮಗೆ ಸಂಸ್ಕೃತ ಅನ್ನುವಂಥದ್ದು ಹೆರಿಟೇಜ್ ಲ್ಯಾಂಗ್ವೇಜ್ ಅಂತ ಕೇಳಿದರೆ ಅದು ಸರಿಯಾದಂತಹ ಉತ್ತರ ಆಗುತ್ತೆ. ಸಂಸ್ಕೃತವನ್ನು ನಾವು ಪಾರಂಪರಿಕ ಭಾಷೆಯ ಗುಂಪಿಗೆ ಸೇರಿಸಿದ್ದೀವಿ. ಸೊ ಇವಿಷ್ಟು ಕೂಡ ಪ್ರಶ್ನೆಗಳು ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಟರ್ಮ್ಸ್ನ ಕುರಿತಾಗಿ ಕೇಳುವಂಥದ್ದು. ಇದರಲ್ಲಿ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ನಾನು ಇದರಲ್ಲಿ ಆಲ್ಮೋಸ್ಟ್ ಈಗ ಇಂಪಾರ್ಟೆಂಟ್ ಟರ್ಮ್ಸ್ನ ಕುರಿತಾಗಿ ಮಾಡಿದ್ದೀನಿ, ಎಕ್ವಿಸಿಷನ್ ಮತ್ತು ಲರ್ನಿಂಗ್ನ ಕುರಿತಾಗಿ ಮಾಡಿದ್ದೀನಿ. ಅವೆಲ್ಲ ಸೆಷನ್ಗಳನ್ನು ಕಂಪ್ಲೀಟಾಗಿ ನೋಡಿಕೊಂಡ್ರೆ ನೀವು ಅದರಲ್ಲಿ 1 ಅಂಕವನ್ನು ಪಡ್ಕೊಳ್ಬೋದು. ಟರ್ಮ್ಸ್ನ ಕುರಿತಾಗಿ ನಮಗೆ 2 ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಈಗ ನಾವು ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಈಗ ಇಂಗ್ಲೀಷಲ್ಲಿ ಪದೇ ಪದೇ ಬಳಕೆಯಾಗುವಂಥ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಎಕ್ವಿಸಿಷನ್ ಅಂದರೆ ಸ್ವಾಧೀನ ಅಥವಾ ಅರ್ಜನೆ, ಕಾಂಪಿಟೆನ್ಸ್ ಅಂದರೆ ಸಾಮರ್ಥ್ಯ, ಫ್ಲೂಯೆನ್ಸಿ ಅಂದರೆ ನಿರರ್ಗಳತೆ, ಅಕ್ಯುರೇಸಿ ಅಂದರೆ ಖಚಿತತೆ, ನಂತರ ಲೆಜಿಬಿಲಿಟಿ ಅಂದರೆ ಸ್ಪಷ್ಟತೆ. ಇಲ್ಲಿ ಫ್ಲೂಯೆನ್ಸಿ, ಅಕ್ಯುರೇಸಿ ಅನ್ನೋದ್ರ ನಡುವೆ ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಫ್ಲೂಯೆನ್ಸಿ ಅಂದರೆ ನಿರರ್ಗಳವಾಗಿ ಮಾತನಾಡ್ತೀವಿ ಅನ್ನುವಂಥ ಒಂದು ಭಾಷೆ ಬಳಸ್ತೀವಲ್ವ, ಫ್ಲೂಯೆಂಟ್ ಅಂತ. ಆ ಒಂದು ಪದದ ಅರ್ಥ ನಿರರ್ಗಳತೆ. ಅಕ್ಯುರೇಸಿ ಅಂದರೆ ಖಚಿತತೆ. ನೆಕ್ಸ್ಟ್ ಲೆಜಿಬಿಲಿಟಿ ಸ್ಪಷ್ಟತೆ. ಬೈಲಿಂಗ್ವಲ್ಲು ದ್ವಿಭಾಷಿಕ, ಮಲ್ಟಿಲಿಂಗ್ವಲ್ ಅಂದರೆ ಬಹುಭಾಷಿಕ, ಮಲ್ಟಿಮೀಡಿಯಾ ಅಂದರೆ ಬಹುಮಾಧ್ಯಮ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂದರೆ ನೈದಾನಿಕ ಪರೀಕ್ಷೆ, ರೆಮಿಡಿಯಲ್ ಟೀಚಿಂಗ್ ಅಂದರೆ ಪರಿಹಾರ ಬೋಧನೆ. ನಾನಿಲ್ಲಿ ಜಸ್ಟ್ ಹೇಳ್ತಾ ಹೋಗ್ತೀನಿ, ನೀವು ಇದನ್ನ ಪಾಸ್ ಮಾಡಿ ಬರ್ಕೊಳ್ಬೋದು. ನೆಕ್ಸ್ಟು ಅಚೀವ್ಮೆಂಟ್ ಟೆಸ್ಟ್ ಅಂದರೆ ಸಾಧನಾ ಪರೀಕ್ಷೆ, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಸಮನ್ವಯ ಶಿಕ್ಷಣ, ಕಂಟಿನ್ಯೂಯಸ್ ಅಂದರೆ ನಿರಂತರ, ಕಾಂಪ್ರಿಹೆನ್ಸಿವ್ ಅಂದರೆ ಸಮಗ್ರ. ಇದೆರಡನ್ನು ಕೂಡಿಸಿ ನಮಗೆ CCE ಅಂತ ಹೇಳ್ತೀವಲ್ವ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಲ್ಯೂಷನ್ ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಅಸೆಟ್ ಅಥವಾ ರಿಸೋರ್ಸ್ ಅಂದರೆ ಸಂಪನ್ಮೂಲ ಅಥವಾ ಆಸ್ತಿ. ಈಗ ನಮಗೆ ಮಲ್ಟಿಲಿಂಗ್ವಲ್ ಅನ್ನುವಂತಹದ್ದು ಏನು ಅಂತ ಕೇಳಿದರೆ ಅದನ್ನ ನಾವು ಅಸೆಟ್ ಅಥವಾ ರಿಸೋರ್ಸ್ ಅಂತ ಆಯ್ಕೆ ಮಾಡ್ತೀವಲ್ವ. ಅಸೆಟ್ ಅಂದರೆ ಸಂಪನ್ಮೂಲ ಅಥವಾ ಆಸ್ತಿ. ನೆಕ್ಸ್ಟ್ ಕೊಹೆರೆನ್ಸ್ ಅಂದರೆ ಸುಸಂಬದ್ಧತೆ. ಇಂಡಕ್ಟಿವ್ ಮೆಥಡ್ ಅಂದರೆ ಅನುಗಮನ ಪದ್ಧತಿ, ಡಿಡಕ್ಟಿವ್ ಮೆಥಡ್ ಅಂದರೆ ನಿಗಮನ ಪದ್ಧತಿ. ನೆಕ್ಸ್ಟು ರೋಲ್ ಪ್ಲೇ ಅಂದರೆ ಪಾತ್ರಾಭಿನಯ, ಕಮ್ಯುನಿಕೇಷನ್ ಅಂದರೆ ಸಂವಹನ, ಫೀಡ್ಬ್ಯಾಕ್ ಅಂದರೆ ಹಿಮ್ಮಾಹಿತಿ, ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ, ಕ್ವಾಂಟಿಟೇಟಿವ್ ಅಂದರೆ ಪರಿಮಾಣಾತ್ಮಕ, ಮೆಮೊರೈಸೇಷನ್ ಅಂದರೆ ಕಂಠಪಾಠ, ಕಂಟೆಕ್ಸ್ಟ್ ಅಂದರೆ ಸಂದರ್ಭ, ಲೈಮರಿಕ್ಸ್ ಅಂದರೆ ಚುಟುಕು, ಇಂಟೆನ್ಸಿವ್ ರೀಡಿಂಗ್ ಅಂದರೆ ಆಳವಾದ ಓದು, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ವಿಶಾಲವಾದ ಓದು, ಸ್ಕ್ಯಾನಿಂಗ್ ಅಂದರೆ ಸೂಕ್ಷ್ಮ ವಾಚನ, ಸ್ಕಿಮ್ಮಿಂಗ್ ಅಂದರೆ ಸ್ಥೂಲ ವಾಚನ. ಇವಿಷ್ಟು ನಾನು ಇವತ್ತು ಆಯ್ಕೆ ಮಾಡಿಕೊಂಡಂತಹ ಪದಗಳ ಅರ್ಥ. ಈಗ ನಾನು ಓದುವಾಗ ಹೆಚ್ಚಿನ ಯಾವುದಾದ್ರೂ ಒಂದು ಪದಗಳ ಅರ್ಥ ಸಿಕ್ತು ಅಂದರೆ ಅದನ್ನು ಕೂಡ ಲಿಸ್ಟ್ ಮಾಡಿಕೊಂಡು ನಿಮಗೆ ಹೇಳ್ತೀನಿ. ಇವಿಷ್ಟು ನಮಗೆ ಪದೇ ಪದೇ ರಿಪೀಟ್ ಆಗುವಂತಹ ಪದಗಳು. ಇದರ ಅರ್ಥವನ್ನು ನಾವು ತಿಳ್ಕೊಂಡಿದ್ರೆ ಇಂಗ್ಲೀಷ್ ಪೆಡಾಗಜಿಯಲ್ಲಿ ಸುಲಭವಾಗಿ ಉತ್ತರವನ್ನು ನಾವು ಗೆಸ್ ಮಾಡ್ಬೋದು. ಅದಕ್ಕೋಸ್ಕರನೇ ಈ ಒಂದು ಪದಗಳ ಅರ್ಥವನ್ನು ಹೇಳಿದ್ದೀನಿ. ಇವತ್ತಿನ ಈ ಸೆಷನ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು? ಈ ರೀತಿಯ ಪದಗಳ ಅರ್ಥವನ್ನು ಹೇಳೋದ್ರಿಂದ ನಿಮಗೆ ಇದು ಸುಲಭ ಅಂತ ಅನಿಸ್ತಾ ಇದೆಯಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನನ್ನು ತಿಳಿಸಿ. ಮತ್ತು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ. ಮತ್ತು ನೀವು ಇದನ್ನು ಬೇರೆಯವ್ರಿಗೆ ಹೇಳೋದ್ರಿಂದ ಅವ್ರಿಗೂ ಕೂಡ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.